ಥ್ಯಾಂಕ್ ಯು ಸರ್, ನ್ಯೂಸ್ ಜೊತೆಗೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ನಮಗೆ. ಸುಲಭ ಸಿಗುವಂಥ ಕಲಾವಿದನಿರಲ್ಲ, ಲೋಕಾಯತ ಕಲಾವಿದ ಸಬ್ಜೆಕ್ಟಾಗಿ ಬಂದಿದ್ದೀರಿ. ನಿಮ್ಮನ್ನ ಇವತ್ತು ನಾವು ಕಬ್ಜಾ ಮಾಡಿದ್ದೀವಿ. ಹೇಳಿ, ಕಬ್ಜಾ ಅಂದರೆ ನಿಮಗೆ ತಟ್ಟಂತ ನೆನಪಾಗೋದು ಏನು? ಥ್ಯಾಂಕ್ ಯು. ಅದಕ್ಕೆ ಮೊದಲೇ ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರ ತಿಳಿಸ್ತೀನಿ. ಪ್ರೀತಿ ಇಟ್ಟು ನನ್ನ ಕರೆದು ಇಂಟರ್ವ್ಯೂ ಮಾಡ್ತಿರೋದಕ್ಕೆ. ಕಬ್ಜಾ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ. ಕಬ್ಜಾ ಅಂದರೆ ನೆನಪಾಗೋದು ಅದೊಂದು ಹಬ್ಬ, ಅದೊಂದು ವಿಶಿಷ್ಟವಾದ ಸಿನಿಮಾ, ಅದೊಂದು ಕನ್ನಡದ ಸಿನಿಮಾ, ಅದೊಂದು ಮಲ್ಟಿ ಸ್ಟಾರ್ ಸಿನಿಮಾ, ಅದು ಚಂದ್ರು ಸಿನಿಮಾ, ಅದು ನಮ್ಮೆಲ್ಲರ ಸಿನಿಮಾ, ಅದು ಪ್ರಪಂಚದ ಸಿನಿಮಾ. ನೀನಾಸಂ ಅಶ್ವಥ್ ಅವರು ಇಂಥ ಪಾತ್ರಕ್ಕೆ ಕಾಯ್ತಾ ಇರ್ತಾರೆ. ಅಂಥವ್ರು ಹುಡ್ಕೊಂಡು ಬರುತ್ತೆ ಈ ಪಾತ್ರ ಅಂತ. ನಿಮ್ಗೆ ಈ ಪಾತ್ರ ಬಂದಾಗ, ನಿಮ್ಮ ಪಾತ್ರಕ್ಕೆ ನೀವು ಅಪ್ರೋಚ್ ಮಾಡಿದಾಗ ಮೊದಲು ನಿಮ್ಮ ರಿಯಾಕ್ಷನ್ ಮತ್ತು ನೀವು ಪೂರ್ತಿ ತಯಾರಿ? ನಾನು ಮೊದಲು ಕನ್ನಡದ ಎಲ್ಲ ನಿರ್ದೇಶಕರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಹೇಳಬೇಕು. ಯಾಕಂದರೆ ಒಬ್ಬ ಕಲಾವಿದಂಗೆ ಒಂದು ಥರದ ಪಾತ್ರ ಸಾಮಾನ್ಯವಾಗಿ ಎಲ್ಲರೂ ಕೊಡ್ತಾ ಹೋಗ್ತಾರೆ. ಆದರೆ ಎಲ್ಲ ನಿರ್ದೇಶಕರು ನನ್ನ ಎಲ್ಲ ಥರದ ಪಾತ್ರಗಳನ್ನ ಮಾಡಿಸಿ ನೋಡಿ ಆನಂದ ಪಟ್ಟಿದ್ದಾರೆ ಮತ್ತು ಪ್ರೇಕ್ಷಕರಿಗೆ ತೋರಿಸಿ ಆನಂದ ಪಟ್ಟಿದ್ದಾರೆ. ಈ ಪಾತ್ರ ನನಗೆ ಒಂದು ದಿವಸ ನಂದು ಪ್ರೊಫೈಲ್ ಕೇಳ್ತಾರೆ, ಕಳಿಸ್ತೀನಿ ಒಂದಷ್ಟು ಫೋಟೋಸ್ಗಳು. ಇದ್ರದ್ದು ಒಂದು ಒಳ್ಳೆ ಕಥೆ ಇದೆ, ಹೇಳ್ತೀನಿ ನಿಮಗೆ. ಚಂದ್ರ ಸರಿಂದ ಕರೆ ಬರಬೇಕು ಅಂತ. ಅದು ಒಂದು ಚೂರಿನ ಗಾಡಿ ಪ್ರಾಬ್ಲಮ್, ಲೇಟಾಗಿ ಹೋಗ್ತೀನಿ ಸೆಟ್ಗೆ. ಅವರು ಹೇಳ್ತಾರೆ, ಅಶ್ವಥವರೇ ನೀವು ಈ ಪಾತ್ರ ಮಾಡಬೇಕು, ನಾವು ಎಷ್ಟೋ ಸಿನಿಮಾ ಮಾಡಿದೆ, ಸೇರೋಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಆಯಿತು ಸರ್ ಮಾಡ್ತೀನಿ ಅಂತ ನಾನು ಒಪ್ಕೊಂಡ್ಬಿಡ್ತೀನಿ. ಅದು ನಾಳೆ ನೀವು ತಲೆ ಬೋಳಿಸ್ಬೇಕು ಅಂತಾರೆ. ಅಂತೀನಿ ರಿಯಾಕ್ಷನ್. ಯಾಕಂದರೆ ನಾನು ಗೊತ್ತಿಲ್ಲದೆ ತಲೆ ಬೋಳಿಸೋದು ಒಂದು ಫೋಟೋ ಅವ್ರು ಕಳಿಸ್ಬಿಟ್ಟಿರ್ತೀನಿ, ಅದೇ ಚೆನ್ನಾಗಿದೆ ಅಂತ ಚಂದ್ರ ಸರ್ ಇಟ್ಕೊಂಡಿರ್ತಾರೆ. ಆದರೆ ಈಸ್ ಸಚ್ ಕಮಿಟ್ಮೆಂಟ್ ಇರೋಂಥ ಡೈರೆಕ್ಟ್ರು. ಅವ್ರು ಹೇಳ್ತಾರೆ, ನಿಮ್ಗೆ ಏನು ಹೇರ್ ಸ್ಟೈಲ್ ಇದೆಯಲ್ಲ, ಈಗ ನಾನು ಬೇರೆ ಸಿನಿಮಾ ಮಾಡಿದ್ದೆ ಅದೇ ಥರದ್ದು ಬಾಂಬೆಯಿಂದ ವಿಗ್ ಮಾಡಿ ತರಿಸಿ ಅಂತೇಳಿ ತಕ್ಷಣಕ್ಕೆ 75,000 ಪೇ ಮಾಡಿ ವಿಗ್ ತರಿಸ್ತಾರೆ. ಅವ್ರು ಹೇಳ್ತಾರೆ, ನೀವು ನಾಳೆ ಬರ್ತೀರಲ್ವ. ಅವ್ರಿಗೆ ಡೌಟ್, ಇವ್ರು ಮನೆಗೆ ಹೋಗಿ ತಲೆ ಬಳಸ್ಬೇಕಂತ ಬರಲ್ಲ ಅಂತ. ಅವರ ಕಮಿಟ್ಮೆಂಟು ಮತ್ತು ನಾನೇ ಬೇಕು ಅನ್ನೋ ಆ ತನ ಅವ್ರ ಕಣ್ಣಲ್ಲಿ ಎದ್ದು ಕಾಣಿಸ್ತಿರ್ತದೆ. ನಾನು ಅಲ್ಲೇ ನಮ್ಮ ಮೇಕಪ್ ಅವ್ರಿಗೆ ಹೇಳ್ತೀನಿ, ಸರ್ ಒಂಚೂರು ಟ್ರಿಮ್ಮರ್ ಏನಾರು ಇದೆಯಾ ಅಂತ ಹೇಳ್ತೀನಿ. ಸೊ ಟ್ರಿಮ್ಮರ್ ತೊಗೊಂಡು ಅವ್ರ ಮುಂದೆ ತಲೆನ ಬೋಳಿಸ್ಬಿಟ್ಟೆ. ಸೊ ಈ ವಾಸ್ ವೆರಿ ಹ್ಯಾಪಿ. ನಾನೆಷ್ಟು ಅವ್ರನ್ನ ಕಮಿಟೆಡ್ ಅಂದ್ಕೊಂಡಿದ್ದು, ಅವರು ನನ್ನ ಏನು ರೀ ನಿಮ್ಮ ಕಮಿಟ್ಮೆಂಟು, ಕ್ಯಾರೆಕ್ಟರ್ ಕೇಳಿಸ್ಕೊಂಡು ತಲೆನೇ ಬೋಳಿಸ್ಬಿಟ್ರಲ್ಲ ಅಂತ. ನನಗೆ 3 ದಿವಸ ಬಿಟ್ಟು ಶೂಟಿಂಗ್ ಇದೆ, ನನಗೇನು ಧೈರ್ಯ ಅಂದರೆ ಅಷ್ಟೊಂದು ಬಾಂಬೆದು ವಿಗ್ ಬರುತ್ತೆ, ಅದನ್ನು ಹಾಕೊಳ್ಳೋಣ ಅಂತ ಅಷ್ಟೇ. ಇವಾಗೆಲ್ಲ ಟೆಕ್ನಾಲಜಿ ತುಂಬ ಬೆಳೆದಿದೆ ಸರ್, ನಿಮಗೆ ಗೊತ್ತಾಗ್ದಂಗೆ ಪ್ಯಾಚ್ಗಳು ಹಾಕ್ತಾರೆ, ವಿಗ್ ಹಾಕ್ತಾರೆ, ಮೇಕಪ್ ಮಾಡ್ತಾರೆ ಅಂತ. ಸೊ ಬಹುಶಃ ನಾನು ಅವತ್ತು ಆ ಪಾತ್ರ ಒಪ್ಕೊಳ್ದೋಗಿದ್ರೆ ನಷ್ಟ ಆಗ್ತಿದ್ದು ಚಂದ್ರ ಸರ್ಗಲ್ಲ ಸರ್, ನನಗೆ. ಯಾಕೆಂದರೆ ನಾನು ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಬಯಸೋದಿದ್ರೆ ಸರ್, ವೆರೈಟಿ ಆಫ್ ರೋಲ್ಸು, ದುಡ್ಡು, ಅದು ಇದು ಹೆಸರೆಲ್ಲ ಬೇರೆ. ನಟನಾಗಿ ನನ್ನೊಳಗಿನ ನಟನ ನಾನು ತೃಪ್ತಿ ಮಾಡಬೇಕಲ್ಲ. ಆ ನಟನಿಗೆ ಯಾವಾಗಲೂ ರಾಕ್ಷಸ ಹಸಿವು ಇದ್ದೇ ಇರ್ತದೆ. ಆ ತೃಪ್ತಿ ಮಾಡೋದಕ್ಕೆ ಚಂದ್ರವರು ಒಂದು ಭೂರಿ ಭೋಜನ ಮಾಡುವಂಥ ಪಾತ್ರ ನನಗೆ ಕೊಟ್ಟರು. ಫಸ್ಟ್ ಡೇನೇ ಅದನ್ನು ಪಾತ್ರ ನೀವು ನಂಬಲ್ಲ ಸರ್, 1-1.5 ದಿನ ನಾವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇದೊಂಥರ ದೈತ್ಯ ಪ್ರತಿಭೆಗಳಿರುವಂಥ ಟೀಮು, ದೈತ್ಯ ಕಲಾವಿದರಿರುವಂಥ ಟೀಮು. ಚಂದ್ರು ಸಾರು, ಎಜೆ ಸಾರು, ರವಿ ಬಸ್ರೂರು, ಉಪೇಂದ್ರ ಸಾರು, ಶಿವಣ್ಣ ಸಾರು, ನಮ್ಮ ಶಿವಕುಮಾರ್ ಸೆಟ್ಟು, ಮತ್ತು ಸುದೀಪ್ ಸಾರು. ಇದನ್ನೇನಂತ ಹೇಳೋದು ಸರ್ ನಮ್ಗೆ ಗೊತ್ತಿಲ್ಲ. ಏನೋ ಎಲ್ಲ ಶಿಖರಗಳ ಮಧ್ಯೆ ನಮ್ಮದೇನೋ ಒಂದು ಸಣ್ಣ ನದಿಗಳ ಮಧ್ಯೆ ಟುಂಟು ಅಂತ ಓಡಾಡ್ದಂಗೆ ಅದೇನು ನಾವು ಕಾಣಿಸೋದು ಗೊತ್ತಿಲ್ಲ ಸರ್. ಬಹುಶಃ ಇದು ಭಾಳ ಅದ್ಭುತವಾದ ಪಾತ್ರ. ಈ ಪಾತ್ರನ ಚಂದ್ರ ಸಾರು ಬಾಂಬೆಯಿಂದನೋ ಹಿನ್ನೆಲೆಯಿಂದನೋ ದೈತ್ಯಾಕಾರವಾಗಿರುವಂಥ ಅಥವಾ ಯಾರೋ ಮಾಡಲು ಅಥವಾ ಬಾಂಬೆ ಇನ್ನೇ ಕಲಾವಿದರನ್ನು ತಂದು ಹಾಕ್ಬೋದಾಗಿತ್ತು. ಬಹುಶಃ ಅವ್ರು ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ, ನಾನೇ ಮಾಡಬೇಕು ಅಂತ ಮಾಡಿಸಿದ್ದು. ನಾನು ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀನಿ ಸರ್. ಸರ್, ಸಣ್ಣ ಪುಟ್ಟ ಸಿನಿಮಾಗಳು ಮಾಡಿದ್ರಿ, ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರಿ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರಿ. ಆದರೆ ಕಬ್ಜಾ ನಿಮಗೆ ಎಷ್ಟು ವಿಭಿನ್ನವಾಗಿ ಕಾಣ್ತಾ, ಎಷ್ಟು ದೊಡ್ಡದಾಗ್ತದೆ ಸರ್. ನನಗೆ ಯಾವತ್ತೂ ಮಧ್ಯೆ ಒಂದು ಮಾತು ಸೇರಿಸ್ಬಿಡ್ತೀನಿ, ಪಾತ್ರ ಎಷ್ಟು ಉದ್ದ ಇದೆ ನಾನು ನೋಡಲೇ ಇಲ್ಲ ಸರ್, ಹೇಗಿದೆ ಎಷ್ಟು ಚುಚ್ಚುಬಲ್ದು ನೋಡ್ತೀನಿ. ನನ್ನ ಇತ್ತೀಚಿನ ಕೆರಿಯರ್ನಲ್ಲಿ, ಅಲ್ಲ ನನ್ನ ಕೆರಿಯರ್ನಲ್ಲಿ ಸರ್, ಸಾಕಷ್ಟು ಬಣ್ಣದ ಬೇರೆ ಥರದ ಸ್ತರದ ಸಿನಿಮಾಗಳು ಬಂದಿದೆ. ಅದರಲ್ಲಿ ಕಬ್ಜಾ ಕೂಡ ಅತ್ಯಂತ ವಿಭಿನ್ನವಾಗಿ ಎತ್ತರಕ್ಕೆ ನಿಲ್ಲುತ್ತೆ ಸರ್. ನಾನು ಪ್ರಾಮಿಸ್ ಮಾಡ್ತೀನಿ ಸರ್, ನನ್ನ ಸೀನ್ ಬಂದಾಗ ಜನ ಸೀಟಿನ ತುದಿ ಕೂತ್ಕೊಳ್ತಾರೆ ಸರ್. ಇದಕ್ಕಿಂತ ಭರವಸೆ ನಾನು ಹೆಚ್ಚಿಕೊಳ್ಳಾರೆ. ಅದನ್ನು ಕೂತ್ಕೊಳ್ಳೋಕ್ಕೆ ಮಾಡಿಸಿದ ಕಾರಣ ಚಂದ್ರ ಸರ್. ಅವ್ರದ್ದು ದೊಡ್ಡ ಗುಣ ಏನು ಅಂದರೆ ಸರ್, ಅವರು ಈಗಾಗಲೇ ಎಷ್ಟು ಪ್ರೂವ್ಡ್ ಡೈರೆಕ್ಟ್ರು, ಮತ್ತು ಕಬ್ಜಾದಂಥ ದೊಡ್ಡ ಸಿನಿಮಾಗೆ ಪ್ರೊಡ್ಯೂಸರ್, ಡೈರೆಕ್ಟರ್, ಡಿಸೈನರ್ ಎಲ್ಲ. ಅವರು ನಾವು ಹೇಳೋ ಅಂಶಗಳನ್ನು ತಗೊಂಡು, ಹೌದಾ ಚೆನ್ನಾಗಿದೆಯಾ, 2 ರಿಹರ್ಸಲ್ ಮಾಡೋಣ, ಇದೊಂಥರ ಮಾಡೋಣ, ಅದೊಂಥರ ಮಾಡೋಣ, 2 ಚೆನ್ನಾಗಿದೆ, ನಮ್ಮದು ಚೆನ್ನಾಗಿದ್ರೆ ನಾನು ಚೆನ್ನಾಗಿಲ್ಲ ಅಶ್ವಥ್, ನೀವು ಮಾಡಿದ್ದೆ ಚೆನ್ನಾಗಿದೆ. ಇಷ್ಟು ಡೌನ್ ಟು ಅರ್ತು, ಇಷ್ಟೊಂದು ತಗೊಳ್ಳೋ ಗುಣ ಇದೆಯಲ್ಲ ಸರ್, ಅಲ್ಲೇ ಚಂದ್ರ ಸರ್ ಗೆದ್ದು ಬಿಡ್ತಾರೆ ಸರ್. ಆಮೇಲೆ ನಮಗೆ ಪಾತ್ರ ಮಾಡೋದಕ್ಕೆ ತುಂಬ ಸ್ಪೇಸು, ತುಂಬ ಡಿಸೈನ್ ಮಾಡ್ಕೊಳ್ಳೋಕೆ ಜಾಗ, ಆಮೇಲೆ ಎಲ್ಲದಕ್ಕೂ ಜಾಗ ಕೊಡ್ತಾರೆ. ಹಂಗಾಗಿ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಸರ್, ಎಸ್ಪೆಷಲಿ ಕಬ್ಜಾ ಸಿನಿಮಾದಲ್ಲಿ ಒಂದೊಂದು ಪಾತ್ರನೂ ಒಬ್ಬ ಬರ್ಜಿ ಹಿಡ್ಕೊಂಡು ನಿಂತಿರೋನು ಹೈಲೈಟ್ ಆಗ್ತಾನೆ ಸರ್. ಎಸ್, ಹೈಲೈಟ್ ಆಗುತ್ತೆ ವಿಚಾರ. ಮತ್ತೊಂದು ನೀವು ನನಗೆ ಏನು ಈ ಕ್ವಶನ್ ಬಂತು ಅಂದರೆ, ಸಣ್ಣ ಪುಟ್ಟ ಸಿನಿಮಾಗಳನ್ನು ನೋಡಿದ್ದೀವಿ, ಅದೊಂದು ಕೆಲಸ ಮಾಡಿದ್ದೀವಿ. ಹಾಂ ಸರ್. ಕಬ್ಜಾ ಅನ್ನೋ ಒಂದು
ಕನ್ನಡದ ಸಿನಿಮಾ ನಿಮಗೆ ಏನು ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟು ದೊಡ್ಡ ಮೇಕಿಂಗ್. ಹೌದು. ಸರಿ ಸುಮಾರು 30 ಸೆಟ್ಗಳನ್ನ ಹಾಕಿದ್ದಾರೆ. ಹೌದು ಸರ್. ಒಂದು 40ಕ್ಕೂ ಹೆಚ್ಚು ಸಬ್ಸೆಟ್ಗಳು, ಸಣ್ಣ ರಸ್ತೆಗಳು, ಸಣ್ಣ ಹೌದು. ಬೀದಿಗಳು, ಸಣ್ಣ ಸೆಟ್ ಮೇಕಿಂಗ್. ಒಂದು ಸೆಟ್ ಮೇಕಿಂಗ್ ಅಲ್ಲೇ ಒಂದು ದೊಡ್ಡ ಸಿನಿಮಾ ಮಾಡೋದು ಸರ್. ನನ್ನಂಥ ಒಬ್ಬ ಕಲಾವಿದನ ಇಂಟ್ರೊಡಕ್ಷನ್ ಶಾರ್ಟ್ ಆಗಿ 1.5 ದಿನ ಆಗಿದೆ ಅಂದಮೇಲೆ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಎಲ್ಲಿ ಸಾಧ್ಯ ಸರ್ ನಿಮ್ಮ ಇಂಟ್ರೊಡಕ್ಷನ್ ಶಾರ್ಟ್ 1.5 ದಿನ? ಆಶ್ಚರ್ಯ ಸರ್. ಆಮೇಲೆ ನಾನು ಮಟ್ಟಿಗೆ 300 ಜನಕ್ಕಿಂತ ಕಡಿಮೆ ಸೆಟ್ಟಲ್ಲಿ ಯಾರೂ ಇಲ್ಲವೇ ಇಲ್ಲ ಸರ್. ಡೈಲಿ 500, 600, 1000 ನನಗೆ ಜೂನಿಯರ್ ಆರ್ಟಿಸ್ಟ್ ಸುತ್ತಾಗಿ ನೋಡಿದ್ರೆ ಒಂದ್ಸರಿ ಇದೇನಪ್ಪ ಇದು, ಆ ಕಪ್ಪು ಬಣ್ಣದ ಸೆಟ್ಟು, ಆ ಡಸ್ಟು, ಆ 1947 ಡ್ರೆಸ್ಸಸ್ಸು, ಆಮೇಲೆ ಆ ಥರ ಆಗಿದ್ದಂಥ ದೌರ್ಜನ್ಯದ ಆ ಫ್ಯೂಡಲಿಸಮ್ನ ಆ್ಯಟಿಟ್ಯೂಡ್ಸು, ಆಮೇಲೆ ಇವ್ರ ಜೊತೆಗೆ ನಮ್ಮ ಏಜೆ ಸಾರು ಸೂಪರ್. ಇಲ್ಲಿ ಕ್ಯಾಮ್ರಾ ಇಡಬಹುದಾ ಪದ ಕಾಂಪಿಟೇಷನ್ ತಂದು ಕ್ಯಾಮ್ರಾ ಇಟ್ಬಿಟ್ಟಿರ್ತಾರೆ ಸರ್. ಸರ್ ಇಸ್ ಅಮೇಝಿಂಗ್. ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಸಿನಿಮಾ ಒಳಗೆ ಹೊಗಳೋದು ಸಹಜ. ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗಿರ್ತದೆ. ನಿಜ ಹೇಳ್ತಾ ಇದ್ದೀನಿ, ಕಬ್ಜಾ ಮನಸಾರೆ ದುಡ್ಡನ್ನು ಲೆಕ್ಕಿಸದೆ ಸಿನಿಮಾ ಮಾಡಲೇಬೇಕು ಅನ್ನೋ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಸರ್. ಸಿನಿಮಾ ಮಾಡಲೇಬೇಕು ಅಂತ. ಆಮೇಲೆ ಹೆಚ್ಚಿನ ಭಾಗ ಕನ್ನಡದ ಕಲಾವಿದರಿಗೆ ಅವಕಾಶ ಕೊಟ್ಟಿರೋ ಸಿನಿಮಾ ಸರ್. ನನಗೆ ಭಾಳ ಹೆಮ್ಮೆ ಇದೆ. ಯಾಕೆಂದರೆ ಸರ್ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಿರ್ತೀವಿ ಸರ್. ಇಂಥವ್ರು ಕರೆದು ಒಂದು ಸಿನಿಮಾ ಕೊಟ್ಟಾಗ ನಮಗೆ ಮತ್ತು 100 ಸಿನಿಮಾ ಸಿಗುತ್ತೆ ಸರ್. ನಿಮಗೆ ಗೊತ್ತಿದೆ, ಟ್ರೈಲಲ್ಲಿ ನೋಡಿ ನನಗೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಕಲಾವಿದರು ಫೋನ್ ಮಾಡಿದ್ದಾರೆ ಅಂದರೆ ಸರ್ ನನಗೆ ನಿಜವಾಗ್ಲೂ ಬೂಸ್ ಬಾಂಬ್ಸ್ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಸರ್. ಆ ಟ್ರೈಲರ್ ನೋಡಿ ಏನು ನೀನು ನಂಗೆ ತೋರಿಸಿದ್ದಾರೆ ಅಂದರೆ ಅವ್ರಿಗೆ ಒಂಥರದ ಹೊಟ್ಟೆ ಕಿಚ್ಚಿಕ್ಕಿಲ್ಲ ಅವ್ರಿಗೆ, ಕೆಲವ್ರಿಗೆ ಒಂಥರದ ಖುಷಿ, ಆಶ್ಚರ್ಯ. ನೀವು ನಿಂಗೆ ತೋರಿಸಿದಾರಲ್ಲ ಅವನಂತ ಕೂತ್ಕೊಂಡು ಬರುವಾಗಲೇ ಅವನು ಒಂಥರ ಭೀಕರ ಅನ್ಸೋದು ತೋರಿಸಿದ್ದಾರೆ ಸರ್. ಅದು ಚಂದ್ರ ಸರ್ನ ಕುಸ್ರಿ ಕೆಲಸ ಸರ್. ಆಮೇಲೆ ಇಷ್ಟು ದೊಡ್ಡ ರಿಸ್ಕ್ ತೊಗೊಳ್ತಾರೆ ಚಂದ್ರ ಸರ್, ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್. ಇಷ್ಟು ದೊಡ್ಡ ರಿಸ್ಕು ಸರ್, ಅಯ್ಯಪ್ಪ. ಆಮೇಲೆ ಎಲ್ಲೂ ಟೆನ್ಷನ್ ಮಾಡ್ಕೊಳ್ದೆ ಸರ್. ಅವ್ರು ಟೆನ್ಷನ್ ಮಾಡ್ಕೊಂಡೇ ನೋಡಲಿಲ್ಲ. ನಮಗೆ ಒಳ್ಳೆ ಕಲಾವಿದ್ರನ್ನ ಆಯ್ಕೆ ಮಾಡಿ, ಒಳ್ಳೆ ಪೇಮೆಂಟ್ ಕೊಟ್ಟು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು, ಕ್ಯಾರಮನ್ ಕೊಟ್ಟು, ಒಳ್ಳೆ ಆಮೇಲೆ ನೋಡಿ ಸರ್ ಡಿಸೈನ್ನೇ ಚೆನ್ನಾಗಿದೆ ಸರ್. ಅದೇನೋ ಅವ್ರ ಮನಸ್ಸಿಗೆ ಏನೋ ಅದೊಂದು ಹಠ ಐತೇನೋ ಸರ್. ಸಿನಿಮಾ ಕರೋನಾ ಬಂತು, ಡಿಲೇ ಆಯಿತು, ಅದೆಲ್ಲ ಯಾರೇನೇ ಕಾಲಿಡಿದ್ರು ವಿಚಲಿತರಾಗದೆ ತಮ್ಮದೇ ಗುರಿ ಸರ್, ಇಲ್ಲೇ ಹೊಡಿತೀನಿ ಹಂಗೆ ಸಿನಿಮಾ ಮಾಡಿದ್ದಾರೆ ಸರ್. ನನಗೆ ಗೊತ್ತಿದೆ ಸರ್. ಯಾಕಂದರೆ ಸರ್ ನನಗೆ ಒಂದು ಸೀನ್ ಮಾಡಬೇಕಾದ್ರೆ ಅವ್ರು ಎಷ್ಟು ಪ್ರೀತಿ ಸರ್. ಒಂದು ಉದಾಹರಣೆ ಹೇಳ್ತೀನಿ. ಆಡಿಯನ್ಸ್ ಒಂದು ಸರಿ ಚಪ್ಪಾಳೆ ಹೊಡೆದ್ರು. ಇಡೀ ಸೀನ 4 ಅವರ್ ಶೂಟ್ ಮಾಡಿದ್ದೀವಿ, ಅದನ್ನು ಕಲ್ಟ್ ಮಾಡಲಿಲ್ಲ. ಅಂದರೆ ನಮ್ಮ ಟೆಂಪರ್ಮೆಂಟ್ ಹಿಡಿದೋಗುತ್ತೇನೆ ಸರ್. ಸರ್ ಹಂಗೆ ರೀ ಸರ್, ರೆಡಿ ಸರ್, ಈ ಕಡೆ ತೊಗೊಳ್ತಿದ್ವಿ ಅಂದರೆ ನಾನು ಅಂತ ಒಳ್ಳೆ ಗುಮ್ಮು ಥರ ಇದೆ ನಾನು. ಎಲ್ಲರನ್ನು ಎದ್ದು ನಿಲ್ಲಿಸಿ ಚಪ್ಪಾಳೆ ಹೊಡಿಸ್ತಾರೆ ಸರ್. ಹೊಡೀರಿ ಅವ್ರು ಚಪ್ಪಾಳೆ, ಏನು ರೀ ಅವ್ರು ಮಾಡಿದ್ದು ಸರ್. ಯಾರು ಹೇಳ್ತಾರೆ ಸರ್ ಈ ಸಿನಿಮಾದಲ್ಲಿ ಹೋಗ್ಬಿಟ್ರೆ ನೆಕ್ಸ್ಟ್ ಸಿನಿಮಾ ರೆಮ್ಯುನರೇಷನ್ ಜಾಸ್ತಿ ಕೇಳ್ತಾರೆ ಅಂತ, ಚೆನ್ನಾಗಿ ಮಾಡಿದೆ ಅಂತ ಹೇಳೋ ಕಾಲ ಇಲ್ಲ ಸರ್. ಅಂಥದ್ರಲ್ಲಿ ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾತ್ರ ಬರೀತೀನಿ ಅಂತ ಒಬ್ಬ ಡೈರೆಕ್ಟರ್ ಭುಜ ಮೇಲೆ ಕೈ ಹಾಕೊಂಡು ಹೇಳ್ತಾನೆ, ತಪ್ಕೊಂಡು ಹೇಳ್ತಾನೆ, ಆಲಂಗಿಸ್ತಾನೆ, ಕೈ ತುಂಬ ದುಡ್ಡು ಕೊಡ್ತಾನೆ, ಒಳ್ಳೆ ಪಾತ್ರ ಕೊಡ್ತಾನೆ ಅಂದರೆ ಅವ್ರು ನಮ್ಮ ದೇವರಲ್ಲದೆ ಇನ್ನೇನಾಗಿರೋಕ್ಕೆ ಸಾಧ್ಯ ಸರ್. ಹೊಗಳಿಕೆ ಹೆಚ್ಚಾಗ್ಬೋದು ಸರ್, ಬಟ್ ಹೇಳಕ್ಕೆ ನಮ್ಗೆ ಈ ವೇದಿಕೆ ಸಿಗಬೇಕಲ್ಲ. ಮತ್ತೆ ನಾವು ಮಧ್ಯೆ ಎಲ್ಲೂ ಸಿಗದೆ ಅಲ್ಲಿ ಓಡಾಡೋ ಜನ, ನಾವು ರೈತರಿಗೆ ಇದ್ರ ಜೊತೆ ಅಲ್ಕೊಂಡಿರೋ ಜನ. ನನ್ನನ್ನು ಕರೆದು ಇಂಥಪ್ಪ ನನ್ನ ಅನಿಸ್ತೀನಿ, ಇದು ದೈತ್ಯವಾಗಿರೋರಿಗೆ ಯಾರ ಕಾಲ ಮಾಡಿಸ್ಬೋದಾಯ್ತಲ್ಲ, ನನ್ನ ಕೈಲಿ ಸಾಧ್ಯನಾ ಸರ್? ಡಬ್ಬಿಂಗ್ ಮಾಡಬೇಕಾದ್ರೆ ನನಗೆ ನರನರಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಸರ್. ಹಾಗಾಗಿ ಚಂದ್ರು ನಮ್ಮ ಪಾಲಿನ ದೇವರು ಸರ್. ದೇವರು ಅವ್ರಿಗೆ ಇನ್ನೂ ಕಬ್ಜಾದಂಥ 100 ಪಟ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಕೊಡಲಿ ಸರ್. ಸರ್ ಒಳ್ಳೆಯದಾಗಲಿ. ನೀವು ನಮಗೆ ಈ ಕೊಟ್ಟ ಸಮಯ ನೀಡಿದ ಅಮೂಲ್ಯ ವಿಷಯಗಳು ತುಂಬ ಖುಷಿ ಕೊಡ್ತು. ಈಗ ಸರ್ ಅಶ್ವಥ್ ಅವ್ರನ್ನ ಇದೇ ರೀತಿಯ ಕಾನ್ಫಿಡೆನ್ಸ್ ಎಲ್ಲ ಭಾಷೆಯನ್ನು ಹುಡ್ಕೊಂಡು ಬರಲಿ ಅನ್ನೋದು ನಿಮ್ಮ ಮಾತು ಎಲ್ಲ ಕನ್ನಡ ನಿರ್ದೇಶಕರಿಗೆ ಕೇಳಿಸ್ಲಿ ಸರ್. ನಮ್ಮ ಪ್ರತಿಭೆನ ಅವ್ರು ಬಳಸ್ಕೊಳ್ಳೋಂಗಾಗಲಿ ಮತ್ತು ನಮ್ಗೆ ಇನ್ನಷ್ಟು ಚಾಲೆಂಜ್ಗಳನ್ನ ಏರೋಂಗಾಗಲಿ ಅವ್ರ ಪಾದಾರವಿಂದಗಳಿಗೆ ಶರಣಾರ್ಥಿ ಸರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.